ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಗರ್ಲ್ ಫ್ರೆಂಡ್ ಬರ್ಡೇ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಬರ್ಡೇ ಇರುತ್ತೆ. ಏನಾದರೂ ಗಿಫ್ಟ್ ಮಾಡಬೇಕು ಅಂತ ತುಂಬಾ ದಿನದಿಂದ ಪ್ಲಾನ್ ಅನ್ನೋದಾದ್ರೆ ಮಾಡ್ಕೊಂಡಿರ್ತೀರಾ. ಈ ದಿನಕ್ಕೋಸ್ಕರ ತುಂಬಾ ದಿನದಿಂದ ಪ್ಲಾನ್ ಅನ್ನೋದಾದ್ರೆ ಮಾಡ್ಕೊಂಡಿರ್ತೀರಾ. ಬಟ್ ನಿಮ್ಮ ಕೈಯಲ್ಲಿ ದುಡ್ಡು ಅನ್ನೋದು ಇದು ಅಡ್ಜಸ್ಟ್ ಆಗಿರೋದಿಲ್ಲ. ಇನ್ಸ್ಟೆಂಟ್ ಆಗಿ ನಿಮಗೆ ಬಡ್ಡಿ ಇಲ್ದಂಗೆ 40,000 ರೂಪಾಯಿವರೆಗೂ ಸಾಲ ಕೊಡುವಂತ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಇವತ್ತು. ವಿಡಿಯೋನ ಎಂಡ್ವರೆಗೂ ನೋಡಿ. ಅಷ್ಟೇ ಅಲ್ಲ, ಈ ಅಪ್ಲಿಕೇಶನ್ ಅಲ್ಲಿ ನೀವು ಏನ್ ಬೇಕಿದ್ರು EMI ಅಲ್ಲಿ ನೋ ಕಾಸ್ಟ್ EMI ಅಲ್ಲಿ ಪರ್ಚೇಸ್ ಅನ್ನೋದು ಮಾಡ್ಕೋಬಹುದು. ಹಾಗಾದ್ರೆ ಯಾವ ಅಪ್ಲಿಕೇಶನ್ ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ನನಗೆ ಈ ಅಪ್ಲಿಕೇಶನ್ ಅಲ್ಲಿ 30,486 ರೂಪಾಯಿವರೆಗೂ ಲಿಮಿಟ್ ಅನ್ನೋದಾದ್ರೆ ಕೊಟ್ಟಿದ್ದಾರೆ. ನಿಮಗೆ ನೋಡ್ಕೋಬಹುದು, ನಿಮಗೆ ಮೇಲೆ ಕಾಣಿಸ್ತಿದೆ. ನನಗೆ ಅವೈಲಬಲ್ ಲಿಮಿಟ್ ಅನ್ನೋದಾದ್ರೆ ಇಷ್ಟು ಅನ್ನೋದಾದ್ರೆ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ. ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ಬಾಯ್ ಫ್ರೆಂಡ್ಸ್ಗೆ ಅಲ್ದಂಗೆ ನೀವು ನಿಮ್ಮ ಫ್ಯಾಮಿಲಿಯವ್ರಿಗೂ ನೀವು ಏನಾದರೂ ಗಿಫ್ಟ್ ಅನ್ನೋದು ಮಾಡ್ಕೋಬಹುದು. ಇದರಲ್ಲಿ ಇಲ್ಲಿ ನೋಡ್ಕೋಬಹುದು, ನಿಮಗೆ ನೋ ಕಾಸ್ಟ್ EMI ಅಲ್ಲೆಲ್ಲ ನಿಮಗೆ ಏನಾದರೂ ಐಟಮ್ಸ್ ಅನ್ನೋದಾದ್ರೆ ಸಿಗುತ್ತೆ, ಆಕ್ಸೆಸರಿ ಸಿಗುತ್ತೆ, ಇಲ್ಲಿ ಮೊಬೈಲ್ಸ್ ಅನ್ನೋದು ಸಿಗುತ್ತೆ. ನೀವು ಬೇಕಿದ್ರೆ ಫ್ಯೂಚರ್ ಸ್ಟೋರ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಇಲ್ಲಿ ನೀವು ಅಮೆಝಾನ್ ಕಡೆಯಿಂದ ಫ್ಲಿಪ್ಕಾರ್ಟ್ ಕಡೆಯಿಂದ ನೀವು ಏನಾದರೂ ಲಿಂಕ್ ಹಾಕಿದ್ದೀರಾ ಅನ್ನೋದಾದ್ರೆ ಅದ್ರ ಕಡೆಯಿಂದನೂ ನಿಮಗೆ ಡೆಲಿವರಿ ಅನ್ನೋದಾದ್ರೆ ಮಾಡ್ತಾರೆ. ಮತ್ತೆ ಇದರಲ್ಲಿ ಕೂಪನ್ಸ್ ಅನ್ನೋದಾದ್ರೆ ಕೊಡ್ತಾರೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಈಗ ಇದರಲ್ಲಿ ಇನ್ಸ್ಟೆಂಟ್ ಆಗಿ ಸಾಲ ಯಾವ ರೀತಿ ಪಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಇದಕ್ಕೆ ನೀವು ತಗೊಂತಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಇರುತ್ತೆ. ನನಗೆ 30,486 ರೂಪಾಯಿವರೆಗೂ ಲಿಮಿಟ್ ಅನ್ನೋದಾದ್ರೆ ಕೊಟ್ಟಿದ್ದಾರೆ. 5,000ದಿಂದ 40,000 ರೂಪಾಯಿವರೆಗೂ ಇನ್ಸ್ಟೆಂಟ್ ಆಗಿ ಈ ಅಪ್ಲಿಕೇಶನ್ ಅಲ್ಲಿ ಎಲ್ರಿಗೂ ಸಾಲ ಅನ್ನೋದಾದ್ರೆ ಸಿಗುತ್ತೆ. ಇಲ್ಲಿ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಹೌಸ್ ರಿಪೇರಿಗೆ ತಗೊಂತಿದ್ದೀರಾ, ಟ್ಯೂಷನ್ ಫೀಸ್ ತಗೊಂತಿದ್ದೀರಾ, ಬೈಕ್ ಲೋನ್ ತಗೊಂತಿದ್ದೀರಾ, ಮೆಡಿಕಲ್ ಎಮರ್ಜೆನ್ಸಿಗೆ ತಗೊಂತಿದ್ದೀರಾ, ಪರ್ಸನಲ್ ರೀಸನ್ಸ್ ತಗೊಂತಿದ್ದೀರಾ, ವೆಡ್ಡಿಂಗ್ ಇನ್ ಫ್ಯಾಮಿಲಿ ಯಾರ್ದಾದ್ರೂ ವೆಡ್ಡಿಂಗ್ಗೋಸ್ಕರ ತಗೊಂತಿದ್ದೀರಾ, ಏನು ಅಂತ ಕೊಡಬೇಕಾಗುತ್ತೆ. ನಾನು ಜಸ್ಟ್ ಅದರ್ ಅಂತ ಕೊಟ್ಬಿಟ್ಟು ಕನ್ಫರ್ಮ್ ಲೋನ್ ಅಮೌಂಟ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅನ್ನೋದಾದ್ರೆ ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಬಿಡುತ್ತೆ. ಸೊ ಈ ಅಪ್ಲಿಕೇಶನ್ ಮುಖಾಂತರ ಈ ತರ ನೀವು ಆರಾಮಾಗಿ ಇನ್ಸ್ಟೆಂಟ್ ಆಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬಹುದು. ನೋ ಕಾಸ್ಟ್ EMI ಅಲ್ಲಿ ತಗೋಬೇಕು ಅಂತಂದ್ರೆ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ₹1 ಪರ್ಸನಲ್ ಲೋನ್ ಸಿಗ್ಲಿಲ್ಲ ಅನ್ನೋದಾದ್ರೆ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾನು ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಸಾಕು, ನಿಮಗೆ 1,000ದಿಂದ 1,25,000 ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಕೆಳಗಡೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಅಲ್ಲೂ ಅಷ್ಟೇ ನಿಮಗೆ 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗ್ಬೋದು ಬೇಕಿದ್ರೆ ನಿಮಗೆ. ಸೊ ಇಲ್ಲಿ ನೋಡ್ಕೋಬಹುದು, ಬೇಗ ಅಪ್ಡೇಟ್ಸ್ ಅನ್ನೋದಾದ್ರೆ ಸಿಗುತ್ತೆ. 2 ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ. 2 ಅಪ್ಲಿಕೇಶನ್ RBI ಮತ್ತೆ NBFC ರಿಜಿಸ್ಟರ್ ಆಗಿದೆ. ತುಂಬಾ ಜನಕ್ಕೆ ಈ 2 ಅಪ್ಲಿಕೇಶನ್ ಅಲ್ಲಿ ಸಾಲ ಸಿಕ್ಕಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಇದರಲ್ಲಿ ನೋ ಕಾಸ್ಟ್ EMI ಅಲ್ಲಿ ಸಾಲವನ್ನು ಪಡ್ಕೋಬಹುದು. ನೀವೇನಾದ್ರೂ ಪರ್ಚೇಸ್ ಮಾಡಿದ್ದೀರಾ ಅನ್ನೋದಾದ್ರೆ ಈ ತರ ಕಾಣಿಸುತ್ತೆ. ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟೆಡ್ EMIs ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಇದ್ರ ಮೇಲೆ ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ 1,683 ರೂಪಾಯಿ ಮತ್ತೆ 5,000 ರೂಪಾಯಿ ಕಟ್ಟಿರೋದು, 13,500 ರೂಪಾಯಿ ಅನ್ನೋದಾದ್ರೆ ಕಟ್ಟಿರೋದು, 4,000 ರೂಪಾಯಿ ಕಟ್ಟಿರೋದು, 15,000 ರೂಪಾಯಿ ಅನ್ನೋದಾದ್ರೆ ಕೊಟ್ಟಿರೋದು ನಿಮಗೆ ಎಲ್ಲ ಕಾಣಿಸ್ತಿದೆ. ನಮ್ಮ ಅಮ್ಮನಿಗೆ ನಾನು ಫೋನ್ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಇಂದ ಪರ್ಚೇಸ್ ಅನ್ನೋದು ಮಾಡಿದ್ದೆ, ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಸೊ ಇದ್ರ ಮುಖಾಂತರ ನಾನು ರಿಪೇಮೆಂಟ್ ಮಾಡಿರೋದೆಲ್ಲ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ, ನೋಡ್ಕೋಬಹುದು. 2023 ನಾನು ರಿಪೇಮೆಂಟ್ ಅನ್ನೋದಾದ್ರೆ ಮಾಡಿದ್ದೀನಿ. ಜಸ್ಟ್ ಇಲ್ಲಿ ಪೇಯ್ಡ್ ಅಂತ ಹೇಳ್ಬಿಟ್ಟು ಬರುತ್ತೆ, ನೋಡ್ಕೋಬಹುದು. ಸೊ ನಾವೇನಾದ್ರೂ ತಗೊಂಡು ರಿಪೇಮೆಂಟ್ ಮಾಡಿದ್ರೆ ನಿಮಗೆ ಈ ತರ ಕಾಣಿಸುತ್ತೆ. ಮತ್ತೆ ನಮ್ಮ ಅಕ್ಕನಿಗೆ ಒಂದ್ಸಲ ಫೋನ್ ಅನ್ನೋದಾದ್ರೆ ಆರ್ಡರ್ ಮಾಡಿದೆ, 15,000 ರೂಪಾಯಿ ಕೊಟ್ಬಿಟ್ಟು ಆರ್ಡರ್ ಅನ್ನೋದು ಮಾಡಿದ್ರೆ, ಅಂದ್ರೆ 15,000 ರೂಪಾಯಿ ವರ್ತಿರೋಂಥದ್ದು ಆರ್ಡರ್ ಮಾಡಿದೆ. ಇದ್ರ ಮುಖಾಂತರನೇ ನಾನು ಪೇ ಅನ್ನೋದು ಮಾಡ್ಕೊಂಡ್ ಬಂದಿದ್ದೆ, ನೋಡ್ಕೋಬಹುದು. ಡೌನ್ ಪೇಮೆಂಟ್ ಎಷ್ಟು ಮಾಡಿದೆ, ನೋ ಕಾಸ್ಟ್ EMI ಅಲ್ಲಿ ಎಷ್ಟು ಸಾಲ ತಗೊಂಡಿದ್ದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತಿದೆ. ಸೊ ಈ ತರ ನೀವು ಏನ್ ಬೇಕಿದ್ರು ಪರ್ಚೇಸ್ ಅನ್ನೋದು ಮಾಡ್ಕೋಬಹುದು ಈ ಅಪ್ಲಿಕೇಶನ್ ಅಲ್ಲಿ. ಯಾವುದೇ ಸ್ಪಾನ್ಸರ್ ವಿಡಿಯೋ ಅಂತೂ ಅಲ್ವೇ ಅಲ್ಲ, ನನಗೆ ಇಷ್ಟ ಆಯ್ತು ಅದರಿಂದ ನಾನು ರಿವ್ಯೂ ಅನ್ನೋದು ಮಾಡ್ತಿದ್ದೀನಿ. ನಮಗೆ ಸ್ಪಾನ್ಸರ್ ಅನ್ನೋದು ಬರೋದೇ ಇಲ್ಲ ಈ ಒಂದು ಅಪ್ಲಿಕೇಶನ್ಸ್ ಅಲ್ಲಿ. ಸೊ ತಲೆ ಕೆಡ್ಸ್ಕೋಬೇಡಿ, ನನಗೆ ಇಷ್ಟ ಆಗಿರೋದಕ್ಕೆ ನಾನು ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತಿದ್ದೀನಿ. ಸೊ ಆರಾಮಾಗಿ ಈ ಅಪ್ಲಿಕೇಶನ್ ಅಲ್ಲಿ ಪರ್ಸನಲ್ ಲೋನ್ ತಗೋಬಹುದು, EMIಗೂ ಲೋನ್ ಅನ್ನೋದಾದ್ರೂ ನೀವು ಕಟ್ಕೊಂಡು ಹೋಗ್ಬೋದು. ಕ್ರೆಡಿಟ್ ಕಾರ್ಡ್ ತರನು ಯೂಸ್ ಮಾಡ್ಕೋಬಹುದು. ಅಮೆಝಾನ್ ಕಡೆಯಿಂದ ನಾನು ಡೆಲಿವರಿ ಯಾವ ತರ ಪಡ್ಕೋಬಹುದು ಅಂತ
ಅಂತಂದರೆ ಇಲ್ಲಿ ಗಿಫ್ಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಗಿಫ್ಟ್ ಕಾರ್ಡು ನಿಮ್ಮ ಜಿಮೇಲ್ಗೆ ಹೋಗುತ್ತೆ, ಅದ್ರ ಮುಖಾಂತರ ಪಡ್ಕೋಬೋದು. ಅಥವಾ ನಿಮ್ಮ ಅಮೆಝಾನ್ ಪ್ರಾಡಕ್ಟ್ ಲಿಂಕ್ನ ತಗೊಬಂದು ಇಲ್ಲಿ ಪೇಸ್ಟ್ ಮಾಡಿದ್ದೀರಾ ಅನ್ನೋದಾದರೆ ಅಪ್ ಟು 50,000 ರೂಪಾಯಿವರೆಗೂ ಸಾಲ ಕೊಡ್ತಿದ್ದಾರೆ, ನೋಡ್ಕೋಬೋದು ಅಮೆಝಾನ್ ಕಡೆಯಿಂದ. ಸೊ ಅಂದರೆ ಅಮೆಝಾನ್ ಕಡೆಯಿಂದ ನೀವು ಡೈರೆಕ್ಟ್ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ CMIs ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನೋ ಕಾಸ್ಟ್ EMI ಇದ್ರೆ ಮಾತ್ರ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಏನಾದರೂ ನೀವು ನೋ ಕಾಸ್ಟ್ EMIಯಲ್ಲಿ ನೀವು ಸಾಲ ಬೇಗ ಕಟ್ಟಿಲ್ಲ ಅನ್ನೋದಾದರೆ ನಿಮ್ಮ ಸಿವಿಲ್ ಅನ್ನೋದು ಹೋಗುತ್ತೆ, ಬೇಗ ಎಕ್ಸ್ಟ್ರಾ ಚಾರ್ಜಸ್ ಅನ್ನೋದಾದರೆ ಮಾಡ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಪರ್ಸನಲ್ ಲೋನು 40,000 ರೂಪಾಯಿ ತೊಗೊಂತಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನಲ್ಲಿ 40,000 ರೂಪಾಯಿ ನೀವು ಸಾಲ ತೊಗೊಂತಿದ್ದೀರಾ ಅನ್ನೋದಾದರೆ 3 ತಿಂಗಳಿಂದ 24 ತಿಂಗಳವರೆಗೂ ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದರೆ 35% APR ರೇಂಜ್ ಅನ್ನೋದಾದರೆ ಇರುತ್ತೆ. ಫಾರ್ ಎಕ್ಸಾಂಪಲ್ 40,000 ರೂಪಾಯಿ ನೀವು ಸಾಲ ತೊಗೊಂತಿದ್ದೀರಾ ಅನ್ನೋದಾದರೆ 1,800 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನೋದಾದರೆ ಕಟ್ ಆಗುತ್ತೆ. 5 ತಿಂಗಳೇನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟು 34% ಅನ್ನೋದಾದರೆ ಇರುತ್ತೆ. ಮಂತ್ಲಿ EMI ನೋಡೋದಾದರೆ 8,694 ರೂಪಾಯಿ ಥರ ಪೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಂಟ್ರೆಸ್ಟ್ ರೇಟ್ ಅಮೌಂಟ್ ನೋಡೋದಾದರೆ 3,470 ರೂಪಾಯಿ ಅನ್ನೋದಾದರೆ ಕಟ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ನೀವು ಟೋಟಲ್ ನೀವು ನಿಮ್ಮ ಕೈಗೆ ಬರೋದು ನಿಮಗೆ ಎಲ್ಲ ಪ್ರೊಸೆಸಿಂಗ್ ಫೀಸ್ ಕಟ್ ಆಗಿಬಿಟ್ಟು 40,000ಕ್ಕೆ ನಿಮಗೆ 43,470 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ 5 ತಿಂಗಳಿಗೆ. ಈ ಥರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. ಇದನ್ನೆಲ್ಲ ನೋಡ್ಕೊಂಡು ತಗೋಬೇಕಾಗುತ್ತೆ ಸಾಲ ಅನ್ನೋದಾದರೆ. 4.6 ರೇಟಿಂಗ್ಸ್ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲೇ ಅವೈಲೇಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಸ್ನ್ಯಾಪ್ಮಿಂಟ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲೇ ಅವೈಲೇಬಲ್ ಇದೆ. ಇನ್ಸ್ಟಾಲ್ ಅನ್ನೋದು ಮಾಡ್ಕೋಬಹುದು. ಡಿಸ್ಕ್ರಿಪ್ಷನಲ್ಲೂ ಪ್ರೊವೈಡ್ ಮಾಡಿರ್ತೀನಿ ಲಿಂಕ್ ಅನ್ನೋದಾದರೆ. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ನೀವು ಅದ್ರ ಮುಖಾಂತರ ಆದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.